ನೀವು ಮಳವಳ್ಳಿಗೆ ಹೋಗ್ತೀರಾ? ಹೋಗೋಣ. ಯಾಕಂದ್ರೆ ಅಲ್ಲಿರೋ ಜನಗಳಿಗೆ ಇಲ್ಲಿಗೆ ಎಷ್ಟು ಪ್ರೀತಿ ಕೊಟ್ಟಿದಾರಲ್ಲ ಅಷ್ಟೇ ಪ್ರೀತಿ ನಿಮಗೂ ಕೊಟ್ಟಿದ್ದಾರೆ. ಗೊತ್ತಾಯ್ತು. ಕಾವು 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 ಅಂತ. ಖಂಡಿತ ಹೋಗೋಣ, ಹೋಗ್ತೀನಿ. ಓಕೆ. ಇನ್ನ ಅಶ್ವಿನಿ ಅವ್ರ ಜೊತೆಗೆ ಫಸ್ಟ್ ಟೈಮ್ ಜಗಳ ಆದಾಗ ಅವರು ಸಿಂಗ್ಲರ್ ಅಲ್ಲಿ ಮಾತಾಡ್ತಾರೆ, ನೀವು ಸಿಂಗ್ಲರ್ ಅಲ್ಲಿ ಮಾತಾಡ್ತೀರಿ. ಅಂಡ್ ನೀವು ಅವರಿಗೆ ಅದೇನ್ ಹೇಳ್ತಾರೆ, ಅವ್ರದ್ದು ಓನ್ ಮೆಡಿಸನ್ ಟೇಸ್ಟ್ ಮಾಡ್ಸೋದು ಅಂತಾರಲ್ಲ, ಆ ತರ ಅಂದ್ರೆ ನೀವೇನ್ ಮಾತಾಡ್ತೀರಾ ನಾನು ಅದೇ ಮಾತಾಡಿದೆ ಅಂತ ಹೇಳಿ ಫಸ್ಟ್ ಟೈಮ್ ಒಂದು ದೊಡ್ಡ ಗಲಾಟೆ ಆಗತ್ತೆ. ಜೊತೆಗೆ ರಕ್ಷಿತಾನು ಇನ್ವಾಲ್ವ್ ಆಗ್ತಾರೆ. ಬಟ್ ಸೆಕೆಂಡ್ ಟೈಮ್ ಏನಾಗುತ್ತೆ, ನೀವೇ ಫಸ್ಟ್ ಅವ್ರನ್ನ ಸಿಂಗ್ಲರ್ ಅಲ್ಲಿ ಮಾತಾಡ್ಬಿಡ್ತೀರಾ. ಅದ್ರ ಬಗ್ಗೆ ಏನಾದ್ರು ಗಿಲ್ಟ್ ಇದೆಯಾ ನಿಮ್ಗೆ? ಅಂದ್ರೆ ನಾನು ಮಾತಾಡಬಾರ್ದಿತ್ತು ಅವತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಗಿಲ್ಟ್ ಇದೆಯಾ ನಿಮ್ಗೆ? ಅಂದ್ರೆ ಇವಾಗ ಫಸ್ಟ್ ಟೈಮೇ ಅವ್ರು ನಮ್ಮ ಜೊತೆ ಜಗಳ ಆಡಿದಾಗ ನಾನು ಸಿಂಗ್ಲರ್ ಮಾತಾಡಿರಲ್ಲ. ಅಂದ್ರೆ 1-2-3 ಜಗಳ ಆಗತ್ತೆ ನಮಗೆ. ಪ್ರತಿ ಸಲ ಜಗಳ ಆದಾಗ್ಲೂ ಒಂದಿಷ್ಟು ಕಾಮೆಂಟ್ಸ್ ಪಾಸ್ ಮಾಡಿದಾಗ ಅದನ್ನ ಎಷ್ಟು ತಗೋಬೋದೋ ತಗೊಂಡೆ. ಅದಾದ್ಮೇಲೆ ಐ ವಾಂಟೆಡ್ ಟು ಹೆಂಗ್ ಅನ್ಸುತ್ತೆ ಅನ್ನೋದು ನನಗೆ. ಅಂದ್ರೆ ಇಟ್ಸ್ ಅ ಗೇಮ್. ಆ ಗೇಮಲ್ಲಿ ನೀವು ನನ್ನನ್ನು ಇಷ್ಟು ಕೆಳಗೆ ಹಾಕ್ತಿದ್ದೀರಾ ಅಂದಾಗ ನಿಮಗೆ ಹೆಂಗ್ ಅನ್ಸುತ್ತೆ ಅಂತ ನನಗೆ ಅದು ತೋರಿಸ್ಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದೆ. ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಬಟ್ ಎಲ್ಲೋ ಲಾಸ್ಟ್ ನಾಮಿನೇಷನ್ ಮಾಡಿದಾಗ ನಾನು ಅವ್ರ ಪ್ರೊಫೆಷನ್ ಬಗ್ಗೆ ಮಾತಾಡ್ತೀನಿ. ಅದು ನನಗೆ ಗಿಲ್ಟಿದೆ. ನಾನು ಏನೇ ಇದ್ರು ಆಟ ಇಲ್ಲೇನು ಮಾಡಿದ್ರು ಅದನ್ನೇ ನಾನು ಮಾತಾಡಬೇಕಾಗಿತ್ತು. ಪ್ರೊಫೆಷನ್ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸಿ ಅದಕ್ಕೆ ನಾನು ಸಾರಿನೂ ಕೇಳಿದೆ, ವೀಕೆಂಡಲ್ಲೂ ಕೇಳಿದೆ, ಮತ್ತು ಒಂದು ಆ್ಯಕ್ಟಿವಿಟಿ ಆಯಿತು ಅಲ್ಲೂ ಕೇಳಿದೆ. ಅದ್ರ ಬಗ್ಗೆ ಗಿಲ್ಟಿತ್ತು. ಯಾಕಂದರೆ ನಿಮ್ಮ ತಾಯಿನೂ ಬಂದಾಗ ಮನೆ ಒಳಗಡೆ ನಿಮ್ಗೆ ಹೇಳ್ತಾರೆ, ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು, ಹಾಗೆಲ್ಲ ಮಾತಾಡಬೇಡ ಅಂತೇಳಿ. ಅದು ನನಗೆ ಗೊತ್ತಿತ್ತು. ಈಗ ನಾನು ಅಲ್ಲಿ ಏನು ಮಾತಾಡಿದೆ ಸಿಂಗ್ಯುಲರು, ಯಾರ ಹತ್ರನೂ ಡಿಸ್ಕಸ್ ಮಾಡ್ತೀನಿ. ನಾನು ಅಭಿ ಹತ್ರನೋ ಸ್ಪಂದನ ಹತ್ರನೋ ಪಕ್ಕ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರಲ್ಲ ನನ್ನ ಈ ಆ್ಯಕ್ಷನ್ನು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ನನಗೂ ಅವ್ರು ಕೊಡಬೇಕಂತ ಅನಿಸ್ಬೇಕಲ್ವ. ಈಗ ನಾನು ಯಾವುದೇ ಟೈಮಲ್ಲೂ ರೆಸ್ಪೆಕ್ಟ್ನ ಯು ಕಾಂಟ್ ಆಸ್ಕ್ ಫಾರ್ ಇಟ್, ಯು ಶುಡ್ ಅರ್ನ್ ಇಟ್. ಅದು ನೀನು ಗಳಿಸ್ಕೊಳ್ಬೇಕು ಅಂತ. ಸೊ ಆ ವಿಷಯದಲ್ಲಿ ನನಗೆ ನೀವು ಹೆಂಗೆ ಮಾಡ್ತೀರಾ ನಾನು ಹಾಗೆ ಮಾಡೋದು ಅನ್ನೋ ಥರನೇ ಇದ್ದಿತ್ತು ನಾನು.